ಒಂದು ಸ್ಕೂಲು, 2 ಸಪ್ರೇಟ್ RTC. ಹೆಂಗಾಗ್ತದೆ ಇದು? ವೈ? ಹೂ ಹ್ಯಾಸ್ ಡನ್ ದಿಸ್? ಕೇಳಕ್ಕೆ ಹೋಗಿದ್ರೆ ಸೆನ್ಸಿಟಿವ್ ಏರಿಯಾ ಇದು, ನೀವೆಲ್ಲ ಕೇಳಬಾರ್ದು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಸೆನ್ಸಿಟಿವ್? ನಾವು ಕೇಳ್ತಿರೋದು ಟ್ರಾನ್ಸ್ಪರೆನ್ಸಿ ಇದೇ ಇಲ್ಲ. ನೀವು ಏನೇನು ಮಾಡಿದ್ದೀರಿ, ಏನೇನಿಲ್ಲ, ಏನಂತ ಹೇಳೋಣ, ಏನು ಡೆವಲಪ್ಮೆಂಟ್ ಮಾಡಿದಿರಿ, ಏನು ಜನ ಸೇವೆ ಮಾಡಿದಿರಿ. ಆ ಜನ ನೋಡಿದ್ರೆ ಎಲ್ಲ ಬಡವಸ್ಥಾನದಲ್ಲಿ ಬದುಕ್ತಾವ್ರೆ. ಗಂಜಾಮ್ನಲ್ಲಿ, ಶ್ರೀರಂಗಪಟ್ಟಣದಲ್ಲಿ ನಿಮ್ಮ ಆದಾಯದಲ್ಲಿ ಏನು ಜನ ಸೇವೆ ಮಾಡಿದ್ದೀರಿ ಅಂತ ಹೇಳಿದ್ರೆ, ಕೋವಿಡ್ ಟೈಮ್ನಲ್ಲಿ ನಾವು ಅಕ್ಕಿ ಹಂಚಿದ್ದೀವಿ ಅಂತಾರೆ. ಏನು ಸರ್, ಕೋವಿಡ್ ಟೈಮ್ನಲ್ಲಿ ಅಕ್ಕಿ ಹಂಚ್ಬಿಟ್ರೆ ಇವಾಗ ಗಂಟ 4-5 ವರ್ಷದಿಂದ ಅದೇ ಅಕ್ಕಿ ಮಡಿಕೊಂಡು ತಿಂತಾ ಇರ್ಬೋದು ಇವರು ಜನ. ಎಸ್, ಶ್ರೀರಂಗಪಟ್ಟಣ, ಗಂಜಾಮ್ 2. ಎಸ್ ಸರ್. ಏನೂ ಇಲ್ಲ ಸರ್, ಏನೂ ಇಲ್ಲ. ಜನದ್ದು ಲೀವಿಂಗ್ ಸ್ಟೈಲ್ ಬಡವಸ್ಥಾನ ಹತ್ತು ತೋರಿಸ್ಬಿಡ್ತದೆ ಯಾವ ರೀತಿಯಿಂದ ಇಂಪ್ರೂವ್ಮೆಂಟ್ ಆಗೈತೆ. ಗಂಜಾಮ್ ಯಾವ ರೀತಿಯಿಂದ ಶ್ರೀರಂಗಪಟ್ಟಣದಲ್ಲಿ ಜನ ಬಾಳ್ಕೊಂಡು ಬದುಕ್ತಾ ಇರೋದು ಅಲ್ಲಿ ತೋರಿಸ್ತದೆ. ಇಲ್ಲಿ ಇದು ಒಂದು ಇಶ್ಯೂ ಆಗಿಬಿಡ್ತು. ಇವರು ಇಲ್ಲಿ ಕೂತ್ಕೊಂಡು ಅನ್ಅಫಿಷಿಯಲಿ ಯಾರನ್ನ ಹೋಗಿ ಕೇಳಿದ್ರೆ, ನೀನು ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡ್ತಾ ಇದೆಯಲ್ಲಪ್ಪ, ಹಂಗೆ ಮಾಡ್ತಾ ಇದೆಯಲ್ಲಪ್ಪ ಅಂತ ಹೇಳಿದ್ರೆ, ಇದೆಲ್ಲ ನಮ್ಮ ಹೆರಿಡಿಟಿ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಇದು ಏನು ಬಿಟ್ಕೊಡೋಕ್ಕಾಗಲ್ಲ ಅಂತ ವಾರ್ನಿಂಗ್ ಕೊಡ್ತಾರೆ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಆ ಟೈಮ್ನಲ್ಲಿನೂ ನಮ್ಮ ಅಜೀಜ್ ಕೆ ಬಬ್ಬಕ್ಕ ನಮ್ಮ ಇನ್ನೊಬ್ಬರು ಹಾಂ, ಕರೀಮುದ್ದೀನ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಹಾಂ ಹಾಂ ಸರ್, ಏನು ಆಗಕ್ಕೆ ಅವ್ರಿಗೂ ಇವರು ಬಿಡಲಿಲ್ಲ ಸರ್ ಆಗಕ್ಕೆ. ಇವ್ರ ಅಪ್ಪ ಮಗು ಇದ್ದಾರಲ್ಲ ಇಬ್ರು 30 ಇಯರ್ಸಿಂದ ಕೂತವ್ರೆ ಅಂತ ಹೇಳಿದ್ರೆ ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಿಂದ ಏನು ಹೋಲ್ಡ್ ಮಾಡ್ಕೊಂಡು ಕೂತವ್ರೆ ಇವರೆಲ್ಲ ಅಂತ. ಈ ಹೋಲ್ಡನ್ನು ಕಾನೂನು ಪರವಾಗಿದ್ದರೆ ಬಿಡಲಿ, ಅವರೇ ಕೂತ್ಕೊಳ್ಳಿ. ಒಂದು ಕಮಿಟಿ 3 ವರ್ಷಕ್ಕೆ ಇರಬೇಕು. 13ರಿಂದ ಇವರು ಮಾಡಿರೋದು ಒಂದು ದಾಖಲೆ ನಿಮಗೆ ಕೊಟ್ಟಿದ್ದೀನಿ, ಸೈನ್ ಮಾಡಿರೋದು ಸೆಕ್ರೆಟ್ರಿ ಅಂತ. 13 ಹೋಗಿ ಇವತ್ತು 25 ಬಂದುಬಿಟ್ಟೈತೆ ಅಂದರೆ 12 ಇಯರ್ಸ್ ಆಗಿಬಿಡ್ತು. ಒಂದು ಕಮಿಟಿ ಶುಡ್ ಲಾಸ್ಟ್ ಫಾರ್ 3 ಇಯರ್ಸ್. ಗೊತ್ತಾಯಿತು ಸರ್. ಆದಮೇಲೆ ಇನ್ನೊಂದು ಕಂಡೀಷನ್ ಇದೆ ಟರ್ಮ್ಸ್ ಆಫ್ ದಿ ಕಮಿಟಿನಲ್ಲಿ ಸರ್, ಟರ್ಮ್ಸ್ ಆಫ್ ದಿ ಕಮಿಟಿ ಇದೆ. ಆ ಟರ್ಮ್ಸ್ನಲ್ಲಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ನಾಟ್ ಹೋಲ್ಡ್ ಆಫೀಸ್ ಫಾರ್ ಮೋರ್ ದೆನ್ 2 ಟರ್ಮ್ಸ್. 6 ವರ್ಷ ಆಯಿತು. ಹಾಂ, ಎಲ್ಲ ಬೈಲಾಸ್ದು ಈ ಕ್ಯಾ ಬೋಲ್ತೆ ಪುಡ ಕಳ್ಳೆಕಾಯಿ ಪುಡ ಮಾಡ್ಕೊಂಡು ಕೂತವ್ರೆ ಸರ್. ನಾವು ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿದ್ರೆ ದಾಖಲೆ ಎಲ್ಲ ಇದೆ. ಕೋರ್ಟ್ಗೂ ಹೋಗೋಕ್ಕೆ ಒಂದು ಪ್ರೊಸೀಜರ್ ಇದೆ. ಕೆಳಗಡೆಯಿಂದಾನೇ ಹೋಗಬೇಕು, ಕೆಳಗಡೆ ಮಟ್ಟದಿಂದಾನೇ ಹೋಗಬೇಕು. ನಾನು ಹೋಗ್ತಾ ಇದ್ದೀನಿ, ಹೋಗ್ತಾ ಇಲ್ಲ ಅಂತ ಇಲ್ಲ. ಲೋಕಾಯುಕ್ತನಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ ಒಂದು. ಇವಾಗ ಅದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಕೋರ್ಟ್ಗೆ ಹೋಗಬೇಕು ಅಂದರೆ ಇವ್ರ ಹತ್ರ ಆ್ಯಕ್ಷನ್ ಆಗಿರೋದನ್ನು ಪೇಪರ್ಸ್ಬೇಕು. ಈ ಮೇಲ್ಗಡೆ ಅಧಿಕಾರಿನವರು ಹಾಕ್ಕೊಂಡು ಕೂತವ್ರೆ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ನಿಮ್ಮ ಹತ್ರ ಬರಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಬಂದಿರೋದೇನೆಂದರೆ, ನಿಮ್ಮ ಫ್ರಮ್ ದಿ ಪ್ರೆಸ್ ಸೈಡ್ ಐ ವಾಂಟ್ ಫುಲ್ಲಿ ಸಪೋರ್ಟ್. ಬಿಕಾಸ್ ಇದು ಪಬ್ಲಿಕ್ ಇಂಟ್ರೆಸ್ಟ್, ಇದು ಯಾರ್ದು ಪರ್ಸ್ನಲ್ ಇಲ್ಲ. ಇದು ಸರ್ ಸರಿಯಾಗಿ ಕೊಡಲ್ಲ ಇವನು. ಇಲ್ಲ ಸರ್, ನಾನು ಸಾಮಾನ್ಯ ಜನ, ನಾನು RT ಕಾರ್ಯಕರ್ತ. ನಾನು ಇಲ್ಲ ಅಲ್ಹಮ್ದುಲಿಲ್ಲ. ಬರ್ದು ಮಾಡಿಕೊಳ್ಳಿ ಸರ್, ಬೇಕಾದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ನಮಗೆ ಬೇಕಾಗಿಲ್ಲ ಸರ್. ನಾನಿವಾಗ ಹೇಳ್ತಾ ಇದ್ದೀನಲ್ಲ, 1-2-3 ವರ್ಷದಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ ಈ ಮಟ್ಟಕ್ಕೆ ಇವ್ರು ಮಾಡಿಬಿಟ್ಟವ್ರು ಅಂತ ಹೇಳಿಬಿಟ್ಟು, ನನಗೂ ಗೊತ್ತಿರಲಿಲ್ಲ. ಫಸ್ಟ್ ವಕ್ಫ್ ಬೋರ್ಡ್ಗೆ ನೋಡಿದೆ ನಾನು. ಮೈಸೂರು ವಕ್ಫ್ ಬೋರ್ಡ್ನಲ್ಲಿನೂ ಸುಮಾರಿದೆ, ಓವರ್ ದೆನ್ ಎಕ್ಸ್ಪೆಕ್ಟೇಷನ್ ಇದೆ.
3 ವರ್ಷದಿಂದ ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಆ ನಂದು ಹೋರಾಟ ಅಲ್ಲಿ ನೋಡ್ಕೊಂಡಾದ್ಮೇಲೆ ಈ ಕಡೆದು ಜನ ಇಲ್ಲಿ ಬಂದು ಸಾಹೇಬ್ರೆ ಇದೂ ಸ್ವಲ್ಪ ನೋಡಿ ಅಂತ ಹೇಳಿದ್ಕೆ 1-2.5 ವರ್ಷದಿಂದ ಇಲ್ಲೂ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಾದ್ಮೇಲೆ ನನಗೆ ಸಪೋರ್ಟ್ ಮೇಲ್ಗಡೆಯಿಂದ ಬರ್ತಾ ಇಲ್ಲ, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫಿಂದ. ಕಾರಣಗಳು ಏನೇನೋ ಇದೆ ಇಲ್ಲಿ, ಬಟ್ ಸಮ್ವನ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇಸ್ ದೇರ್. ನಾನು ಅದು ಆಮೇಲೆ ಹೇಳ್ತೀನಿ, ಅದನ್ನ ಇವಾಗ ಹೇಳಲ್ಲ. ಇಲ್ಲ ಆಮೇಲೆ ಹೇಳ್ತೀನಿ. ನಾನು ದಾಖಲೆ ಮಡಿಕೊಂಡೆ ಸಮೇತ ಹೇಳ್ತೀನಿ. ಸಮ್ವನ್ ಈಸ್ ಡ್ರೈವಿಂಗ್ ದಿ ಬಸ್. ಇದು ಖಂಡಿತ ನಾನು ಹೇಳ್ತೀನಿ. ಯಾರು ಇಲ್ದಂಗೆ ಈ ಇಶ್ಯೂಗೆ ಯಾರು ಮುಚ್ಚ ಹಾಕೊಳ್ಳಲ್ಲ. ಸಮ್ ಬ್ಯಾಕ್ ಸಪೋರ್ಟ್ ಇದೆ, ಯಾರೋ ಇದ್ದಾರೆ ಇಲ್ಲಿ, ಮಚ್ ಹೈಲಿ ಎಕ್ಸ್ಪೀರಿಯನ್ಸ್ಡ್, ಹೈಲಿ ಇನ್ಫ್ಲೂಯೆನ್ಷಿಯಲ್ ಪೊಲಿಟಿಷಿಯನ್. ಪರ್ಸನಲ್ ಹೇಳ್ತಾ ಇಲ್ಲ, ಅವ್ರಿಗೂ ಸರ್ ಹೇಳ್ದಂಗೆ ಅವ್ರಿಗೂ ಈ ಕಮಿಟಿಗೆ ಸಂಬಂಧ ಇದೆ, ರೆಕಾರ್ಡ್ಸ್ನಲ್ಲಿ ಇದೆ. ಕೂತ್ಕೊಂಡು ಹೇಳೋದು ಟೈಮ್ನಲ್ಲಿ ಇನ್ಶಾಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದ ದಾಖಲೆ ಮಡಿಗ್ಬಿಟ್ಟು ಹೇಳ್ತೀನಿ ಅವ್ರಿಗೂ. ಇದು ಒಂದಾಗೈತು.